ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ನಾನು ಇವತ್ತು ನಿನ್ನೆ ಸಂಜೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ದೇವ್ರ ದೀಪ ಎಲ್ಲರ ಮನೆಗೂ ಹಚ್ಚೋ ಥರನೇ ನಾವು ಮನೇಲಿ ದೇವ್ರ ದೀಪನ ಹಚ್ಚಿಬಿಟ್ಟು ನೈಟಿಗೆ ಏನಪ್ಪ ಅಡುಗೆ ಮಾಡೋದು ಅಂತ ಅಂದ್ಕೊತಾ ಇದ್ದೆ. ಹಾಗೆ ಅಷ್ಟರೊಳಗೆ ನಮ್ಮ ಮನೆಯವರು ಹಾಗೆ ನಮ್ಮ ಮೈದನ ಡ್ಯೂಟಿಗೆ ಹೋಗ್ಬಿಟ್ಟು ಮನೆಗೆ ಬಂದರು. ಮನೆಗೆ ಬರ್ತಾನೆ ಹಾಗೆ ನಮ್ಮ ಅತ್ತರ್ವಂಗೆ ಈ ಕೇಕು, ಈ ಬ್ರೆಡ್ ಐಟಮ್ಸ್ ಅಂದರೆ ಸ್ವಲ್ಪ ಇಷ್ಟ. ಹಾಗಾಗಿ ಮನೆಗೆ ಬರ್ತಾ ಬ್ರೆಡ್ ಐಟಮ್ಸ್ ಅದು ತಗೊಂಡು ಬಂದರು, ಸ್ವೀಟು. ನಮ್ಮ ಅಥರ್ವ ನಾವೆಲ್ಲ ಕುತ್ಕೊಂಡಿದ್ವಿ. ಅವನಿಗೆ ಎಷ್ಟೇ ಇಷ್ಟ ಅಂದ್ರೂ ಮಕ್ಕಳಿಗೆ ತಿನ್ನೋದನ್ನು ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು. ಹಾಗಾಗಿ ನಾವು ತಿಂದ್ಬಿಟ್ಟು ಮುಂದಿನ ಕೆಲಸ ನೋಡೋಣ ಅಂತ ಹೇಳಿಬಿಟ್ಟು ಕುತ್ಕೊಂಡ್ವಿ. ಈ ಥರ ಬ್ರೆಡ್ಡು, ಅದರೊಳಗಡೆ ಕ್ರೀಮು, ಸ್ವಲ್ಪ ಇದು ಬರುತ್ತಲ್ವ, ಫ್ರೂಟ್ಸ್ ಬರುತ್ತಲ್ವ, ಟ್ಯೂಟಿ ಫ್ರೂಟಿ, ಅದನ್ನು ಹಾಕಿದ್ದಾರೆ. ಕನ್ನಡದಲ್ಲಿ ಮಾತಾಡಿ ನೋಡೋಣ ಚಂದು. ಕನ್ನಡ ಟ್ರೈ ಮಾಡಿ. ಅಥರ್ವ ಕನ್ನಡ ಮಾತಾಡು ಚಿನ್ನ. ಯಾರ್ದದು ಚಿನ್ನ? ಯಾರು ಕೊಟ್ಟರು? ಯಾರು ತಗೊಬಂದಿದ್ದು? ಬಾಬಾಯ್ ತಗೊಬಂದಿದ್ದಾ? ಯಾರ್ದದು? ನಿಂದ? ಅದು ಡ್ಯಾಡಿದೆಲ್ಲ ಐತೆ. ಬರೀ ಈ ಥರದೇ ಎಲ್ಲ ಮಾಡ್ಬೇಕು ವಿಡಿಯೋ. ನಾನು ರೈಸ್ ಕಡುಗ್ತಾ ಇದ್ದೀನಿ ಅಲ್ಲ, ನಾನು ರೈಸ್ ತೊಳಿತಾ ಇದ್ದೀನಿ. ನಾನು ನೀವು ಕನ್ನಡ, ಈಗ ತೆಲುಗಲ್ಲಿ ಮಾತಾಡಿದ್ರೆ ನಾನು ಇವಾಗ ಕನ್ನಡದಲ್ಲಿ ಹೇಳ್ತಾ ಇರ್ಬೇಕು. ಎರಡು ಸರಿ ಮಾತಾಡ್ಬೇಕಾಗ್ತಿತ್ತೆ. ಹೌದು, ಚೊಪ್ಪು. ಸರಿ, ಚಂದು ರೈಸ್ ತೊಳಿತಾ ಇದ್ದಾರೆ. ರೈಸ್ ಕಡುಗ್ತಾ ಉಂಡವನು. ಶಿವ ಏನು ಮಾಡ್ತಾ ಇದೀಯ ಶಿವ? ಆನಿಯನ್ ಕಟ್ ಮಾಡ್ತಾ ಇದ್ದಾನೆ. ಅಥರ್ವ ನೀನೇನು ಮಾಡ್ತಾ ಇದೀಯಾ? ನೀನೇನು ಮಾಡ್ತಿದ್ಯಾ? ಅಯ್ಯೋ, ರೈಸು ನೀನು ರೈಸ್ ಮಾಡ್ತಾ ಇದೀಯಾ ಇಲ್ಲಿ? ಅಯ್ಯೋ, ಏನು ಮಾಡ್ತಿದೀಯ ರೈಸಲ್ಲಿ? ಹಾಂ, ಇವತ್ತು ಅದೇನಾ ಊಟಕ್ಕೆ? ಹಾಂ, కుకింగ్ చేస్తున్నావు? ఏం టైం పాస్ కాక జనాలు మాట్లాడేవాళ్ళు తక్కువైపోయినారు అన్నమాట. ಇವಾಗ ಖಾಲಿ ಇರೋರೇ ನೋಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಜಾಬ್ ಮಾಡೋರು ನೋಡ್ತಾ ಇರ್ತಾರೆ. ಯಾಕಂದರೆ ಇವಾಗ ನಾವು ಆಶಾನು ಅಣ್ಣನೇ ತಗ, ಅವರು ಎಷ್ಟು ಜನದ್ದು ಹೇಳ್ತಾರೆ ಗೊತ್ತಾ? ಅವ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಹೇಳಿ. ಏನು ಮಾಡ್ತಾ ಇದ್ದಾರೆ ಇವತ್ತು ಅಡುಗೆ? ఇవాళ ఎగ్ రైస్ ఏదో చేద్దాం అనుకున్నారు. ఏమో చేసేంత వరకు తెలియదు. ఏదన్నా అంతే కదా, ఏదో చేయాలనుకుంటాం, అదేమవుతుందో తెలియదు. అవుట్పుట్ ఇప్పుడు మనం ప్రయత్నం చేస్తాము, అవుట్పుట్ ఎలా వస్తుందో మనకేం తెలుసు. చిన్న ఏం చేస్తున్నారు చిన్న ఇವರು? మన ప్రయత్నం మనం చేయాలి. ಏನು ಮಾಡ್ತಾ ಇದ್ದಾರೆ ಇವರು? ಇವತ್ತು ಅವ್ರು ಎಗ್ ರೈಸ್ ಮಾಡ್ಬೇಕಂತ ಅನ್ಕೊಂಡ್ಯಾರಂತೆ ಚಿನ್ನ. ಎಗ್ ರೈಸೇ ಮಾಡ್ಕೊಡ್ತಾರಾ ಎಗ್ ರೈಸು? ಇಲ್ಲ ಅಂತ ನೋಡಲಿ. ಬಾಬಾ ಹೇಳ್ತಾರೆ ಮಾಡಲ್ಲಂತೆ, ಎಗ್ ರೈಸ್ ಆಗಲ್ಲ ಅಂತದು. ಹೇಳಲ್ಲಿ ನಮಗೆ ಎಗ್ ರೈಸೇ ಬೇಕು ಅಂತ ಹೇಳು. ನಮ್ಮನೆ ಅಡುಗೆ ಭಟ್ರು ಇಬ್ಬರು ಇದ್ದಾರೆ ಇವಾಗ. ಏನು ಮಾಡೋದು? ಈ ಟೈಮಲ್ಲೇ ಎಲ್ಲರೂ ನಿಮಗೆ ಇನ್ನೂ ಕೆಲಸ ಇಲ್ಲದೆ ಇರಬೇಕಾಗಿತ್ತು. ಈ ಟೈಮಲ್ಲೇ ಎಲ್ಲ ಸ್ಟಾರ್ಟ್ ಆಯಿತು. ಕೆಲಸ, ವರ್ಕು, ಡ್ಯೂಟಿ ಎಲ್ಲ ಆವಾಗ ಫ್ರೀಯಾಗಿದ್ರಲ್ಲ, ಆವಾಗ ಆಗಬೇಕಾಗಿತ್ತು. ಎಲ್ಲಿಗೆ ಹೊಂಟ ನೀನು? ఎల్లిగే పేటగే అది ఏది చందు? చిన్న గ్లాస్లో తీసుకున్నామా 1.5 రైసు? మరి ఈ చిన్న గ్లాస్ ఉంది ఈడ. అదే అనుకున్నా, మళ్ళీ చిన్న గ్లాస్లో అయితే సరిపోదు. ఏంట్రా ఇది?
ಏನು ಮಾಡ್ತಿದ್ಯಾ ಇಲ್ಲಿ? ಅಕ್ಕಿನ ತೊಳೆದು ನೀರು ಹಾಕಿ ಇಟ್ಟಿದ್ದೀರಾ? ಉಪ್ಪು ಹಾಕಿದ್ದೀರಾ? ನಮ್ಮ ಜೊತೆ ಎಷ್ಟು ಕನ್ನಡ ಆಗುತ್ತೆ ಅಷ್ಟು ಮಾತಾಡಿದ್ರೆ ಕನ್ನಡ ಕಲಿಬೋದು, ಇಲ್ಲಾಂದರೆ ಕನ್ನಡ ಬರಲ್ಲ ನಿಮಗೆ. ಓಕೆ ಓಕೆ. ನಾನು ಅವ್ರ ಥರ, ಅವ್ರು ಯಾರು? ಯಾರ ಥರ? ರಕ್ಷಿತಾ ಶೆಟ್ಟಿ. ರಕ್ಷಿತಾ ಅವ್ರ ಥರ ನಾನು ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ. ರಕ್ಷಿತಾ ಶೆಟ್ಟಿ ಹೆಂಗೆ ಮಾಡ್ತಾಳೆ ಹಂಗೆ ಮಾಡು ಒಂದ್ಸರಿ. ಅವರು ಏನೋ ಅಪ್ಪ ಒಂಥರ ಅವ್ರು ಚೆನ್ನಾಗಿ ಟ್ರೈ ಮಾಡ್ತಾರೆ. ಅವರು ಏನೋ ರೋಜ್ మీరు ಕರೆಕ್ಟ್ అవుతారు. ಬಾ ತೆರೆದು ನೋಡು. ಏನು ಇಲ್ಲ ಆಗ್ತಾ ಇದ್ರಿ. ಯಾ ಸಿಕ್ತು ಬನ್ನಿ. ಗ್ಯಾಸ್ ಕಟ್ ಏನು ಚಿನ್ನ? ವಾವ್ ಸೂಪರ್ ಚಿನ್ನ. ಯಾರು ಮಾಡಿದ್ದದು? ನೀನಾ? ಹಾಂ ಹಾಂ ಹೌದಾ? ಹ್ಞೂ ಗನ್ನೆ ಕಡೆ ತಲೆದು. ಶಿವ ಈರುಳ್ಳಿ ಚೆನ್ನಾಗಿ ಕಟ್ ಮಾಡ್ತಾನೆ. ಅಂದರೆ ನೀನು ಸ್ವಲ್ಪ ದೊಡ್ಡ ಕಟ್ ಮಾಡೋದು, ಶಿವ ಸಣ್ಣ ಕಟ್ ಮಾಡ್ತಾನೆ. ಇದಕ್ಕೆ ಸ್ವಲ್ಪ ದೊಡ್ಡಕ್ಕಾದ್ರೂ ಪರವಾಗಿಲ್ಲ. ಒಳ್ಳೆ ಅವತ್ತೊಂದಿನ ಎಗ್ ರೈಸ್ ಮಾಡಿದ್ದೆ, ಅದೇ ನಿಮ್ಮ ಸರ್ ಮೀಟಿಂಗ್ ಇರೋ ದಿನ ಅಪ್ಪ, ಅವತ್ತಿನ ದಿನ ಅವತ್ತು ಸಣ್ಣಕ್ಕೆ ಕಟ್ ಮಾಡಿಕೊಟ್ಟಿದ್ದೆ. ಒಳ್ಳೆ ಆಮ್ಲೆಟ್ ಮಾಡ್ಬೋದಿತ್ತು ಆ ಥರ. ಏನು ತಗೊತಾ ಇರೋದು? ಚಿಲ್ಲಿನಾ? ಏನೇನು ಯೂಸ್ ಮಾಡ್ತಾ ಇದ್ದೀರಾ? ಆನಿಯನು, ಚಿಲ್ಲಿ, ಹಾಂ, ಕೊತ್ತಂಬರಿ ಐತೆ ಬಾಕ್ಸಲ್ಲಿ. ಎಂತ ಪಪ್ಪು? ಧನಿಯಾ ಪುಡಿನಾ? ಪಪ್ಪು అంటే ಸತ್ತು ಹೋಗ್ತಾರು. ಅದೇನದು? ಧನಿಯಾಲ ಪಪ್ಪು? ಗನ್ನೇರು ಪಪ್ಪು ಅಂದರೆ ఇది జిల్లేడు దిష్టి తగ్గుతారు. అది లీఫ్ వైట్ మీ ఇంట్లో ఉంది కదా అప్ప, అది ఇంట్లో రైట్ సైడ్ అక్కడ ఉంది చూడు, వైట్ జిల్లేడు, వైట్ లీఫ్. ಎಕ್ಕೆ ಎಲೆ ಎಕ್ಕೆ ಹೂ. ಗಣೇಶಂಗೆ ಇಷ್ಟ ಅಂತೀನಲ್ಲ ಎಕ್ಕೆ ಹೂ. ಅದು ವಸ್ತದ ಅದು ಏನು ಬರುತ್ತೆ? ಹೂವು ಬರುತ್ತೆ. ನಂದು ಗಣೇಶಂಗೆ ಇಡ್ತೀನಲ್ಲ ಅದು ಹೂವಿಗೆ దానికి ఒకటి కాయ వస్తుంది. ಹಾಂ ಹೌದು, ಗನ್ನೇರು ಪಪ್ಪು ಅಂటారు. ಹಾಂ ಅದು ತಿಂದರೆ ಸತ್ತದು. ಹೌದಾ? ನನಗೆ ಇವತ್ತೇ ಗೊತ್ತಾಗಿದ್ದು. ಸೇಮ್ ಇದೇ ಥರ, ಇದು మన ಬಾದಾಮಿ ಥರನೇ ಅದು ಕೂಡ ఉంటుంది. ಹೌದಾ? ನಂಗೆ ಗೊತ್ತು ಒಳಗಡೆ ಆನೆ ಸೊಂಡ್ಲು. ಇವಾಗ ಎಲಿಫೆಂಟ್ ಇರುತ್ತಲ್ಲ, ಎಲಿಫೆಂಟು ಅದೇನಂತಾರೆ ಹಿಂಗೆ, ಆನೆ ಸೊಂಡ್ಲು ಎಲಿಫೆಂಟ್ ಹಿಂಗೆ ಆ ಥರ ಇರುತ್ತೆ. ಅದ್ರೊಳಗಡೆ 4 ಇರುತ್ತೆ. ಅದಕ್ಕೆ ನಾವು ಗಣೇಶಂಗೆ ಇಷ್ಟ ಅಂತಾರೆ. ಅದರಲ್ಲಿ ಬ್ಲೂ ಕಲರ್ ಇರುತ್ತೆ, ವೈಟ್ కలర్. అది కాదు, చిన్న ఈడే ఉంది కదా పక్కనే సైట్ ఉంది కదా, ఖాళీగా ఉంది చూడు, ఆడ పెరిగినాయి చూడు, అదే కదా. అదే ಮತ್ತೆ ಸಮಾಚಾರ? పర్వాలేదు శివ, పెళ్లి చేసుకునే టైంకల్లా ఒక ఒడ్డవాడు అవుతాడు. ಅಲ್ಲ ಶಿವ, ಈ ಥರ ವಿಡಿಯೋನೆಲ್ಲ ಅಪ್ಲೋಡ್ ಮಾಡಿದ್ರೆ ಶಿವನ್ ನಾನು ಮದುವೆ ಆಗ್ತೀನಿ ಅಂತ ಬರ್ತಾರಲ್ಲೋ. ಅಲ್ಲ ನಿಜವಾಗ್ಲೂ ಬೇಗ ಮದುವೆ ಆಗಬೇಕು, ಒಳ್ಳೆ ಹುಡುಗಿ ಸಿಗಬೇಕು ಅಂದರೆ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೋಬೇಕು. ಬರ್ರೇ ಕುಕ್ಕಿಂಗ್ ಮಾಡೋ ವಿಡಿಯೋ ಹಾಕ್ಬೇಕು. ಎಷ್ಟು ಜನ ಬೇಕು ಹುಡುಗಿಯರು. ತೆಲುಗುಲಿ ಒಬ್ಬ ಇದ್ದಾನೆ, ತುಂಬ ಸಖತ್ ಫೇಮಸ್ಸು, ಬರೀ ಅಡುಗೆ ಮಾಡ್ತಾನೆ ಚಂದು. ಯಾರಂತ ಅವನ ಹೆಸರು ಗೊತ್ತಿಲ್ಲ. ತೆಲುಗು ಸಾಂಗ್ ಹಾಕಿದ್ರೆ ಅದ್ರ ಜೊತೆ ಡ್ಯಾನ್ಸ್ ಬೇರೆ ಮಾಡ್ತಾನೆ, ಸಖತ್ತ ಮಾಡ್ತಾನೆ. ನಾನು ಸುಮಾರು ಸತಿ ನೋಡಿದ್ದೀನಿ, ಅವ್ನು ನೋಡ್ಕೊಂಡು ಸುಮಾರು ಅಡುಗೆನೂ ಮಾಡಿದ್ದೀನಿ ನಾನು. ಚೆನ್ನಾಗಿ ಮಾಡ್ತಾನೆ, ఒళ్ళే. లేడీస్ కంటే జెంట్సే బాగా వంటలు చేస్తారు. అసలు లేడీస్ లో వంటలలో గొప్ప వాళ్ళు ఎవరున్నారు? తెలుసు కదా, నళమహారాజ. ನಳಮಹಾರಾಜ ಅಂದ್ರೆ ಯಾರು ಬೇರೆ ಅಲ್ಲ, ಭೀಮ ಅಂದ್ರೆ ಆವಾಗಿನ ಕಾಲದಲ್ಲಿ. లేదు, భీముడి పేరు నలమహారాజా కాదు.
అది ఆ కాలం వేరే ముందున్నారు ఆయన నలమహారాజు అంటే ఈయనకు భీముడు వంట ಅಂದ್ರೆ ಭೀಮ వంట ಮಾಡೋದಕ್ಕೆ ನಳಮಹಾರಾಜ అంటారಷ್ಟೇ. లేదు ఆయన నలమహారాజు అని వేరే ఉన్నాడు. చాలా మంది మంచి మంచి వంటగాళ్ళంతా మెయిన్ పర్సన్స్ చెప్ప ఏది ఏమంటారు ఆయన వంట చేస్తే ఆ నెయ్యి వాసన 10 గ్రామాలకు పాకేదంతా. ಅಡುಗೆ ಮಾಡಿದ್ರೆ ಆ ತುಪ್ಪದ ವಾಸನೆ 10 ಹಳ್ಳಿಗೆ ತನಕ ಹೋಗ್ತಾ ಇತ್ತು ಅಂತ. ಹಂಗಾರ ಅದು ಯಾವ ತುಪ್ಪ ತಂದಿರ್ಬೋದು ಅಂತ. ನಾವು ಹಾಕೋ ತುಪ್ಪ ಇಲ್ಲಿಂದ ಇಲ್ಲಿ ಮಾಡಿದ್ರೆ ತೆಳಗಡೆ ತನಕ ಹೋಗ್ದಿತ್ತೋ ಇಲ್ಲೋ. అది కల్తీ మనుషులు కల్తీనే అయినారు ఇప్పటికి. మనుషులు అయినా కరెక్ట్గా లేరు ఎవరు. అది జెన్యూన్ కాబట్టి 7 వారాలు 7 ఊర్లేంటి పోతుంది. ఇప్పుడు ఏడా అన్ని కల్తీనే. ఏది కల్తీ అసలు? ఇప్పుడు ఏంది మొన్న తిరుమలలో లడ్డూనే కల్తీ జరిగింది. అసలు నెయ్యి కాదు, పాల పదార్థమే వాడకుండా నెయ్యి క్రియేట్. ನೀವೇನೋ ಮಾಡ್ತಿದ್ದಾನಲ್ಲ ಅತ್ತರ್ವಾ, ಈ ಫೇಕ್ అనేది ఇంకా మనం ఇట్లా ఉంటాం. ಏನು ಮಾಡ್ತಾ ಇದೀಯೋ? ಏನೋ ರೈಸ್ಗೆ ಏನೋ ಮಾಡಿ ರೈಸ್. ಅದೇನಿದು ಕೈಯಲ್ಲಿರೋದೇನು ತೋರಿಸು. ಓ ಫ್ರಿಜ್ಗೆ ರೈಸ್. ಫ್ರಿಜ್ಗೆ ಅದು ವಿತ್ತಲ್ಲ, ದಾರ ಕಟ್ಟಬೇಕಾಗಿತ್ತು ತಂದು. ಸರಿ ಆಯ್ತಾ? ಉಫ್ ಅನ್ಕಂತ ಮತ್ತೆ. ಓ ಮೊಟ್ಟೆ ಏನೇನು ಹಾಕಿದ್ದೀರಾ ಸರ್? ಪುಡಿ, ಕರಿಬೇವು, ಈರುಳ್ಳಿ, ಮೆಣಸಿನಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ವಾ? ಅದೇನು ಬೇಡ, ಅದು ಹಾಕಬೇಕು. ಏನು ಅನ್ಕೊಂಡಿದ್ರಿ? ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡಿರೋ ಅಡುಗೆನೇ ತೋರಿಸ್ತೀವಿ. ನಮ್ಮನೆ ಭಟ್ರು ಹೆಂಗೆ ಅಡುಗೆ ಮಾಡ್ತಾರೆ ಅಂತ. ಹಾಗೆ ನನಗೊಂದು ಎಗ್ ಆಮ್ಲೆಟು. ಪರವಾಗಿಲ್ಲ, ಹಂಗೆ ಖಾಲಿ ಪ್ಲೈನ್ ಹೆಂಗೋ ಒಂದು. ಸರಿ ಸರಿ, ಮಾಡಾದ್ಮೇಲೆ ಬರ್ತೀನಿ ಆಯಿತಾ? ಇದು ಖಾಲಿ ಆದಮೇಲೆ ವಿಡಿಯೋ ತೆಗಿತಾ ಇದ್ದೀನಿ, ಒಗ್ಗರಣೆ ಹಾಕಾದ್ಮೇಲೆ. ಇದೇನಿದು ಅರಿಶಿನ ಕಲರ್ ಬಂದ್ಬಿಟ್ಟಿದೆ ಎಗ್ ರೈಸು. ಯಾರಾದರೂ ಅರಿಶಿನ ಪುಡಿ ಹಾಕ್ತಾರಾ? ಅಯ್ಯೋ ದೇವ್ರೆ, ಆಮ್ಲೆಟ್ ಮಾಡಿಬಿಟ್ಟಿದ್ದಾರೆ. ಆಮ್ಲೆಟ್ಟಿಗೆ ಎಣ್ಣೆ ಹಾಕಿದ್ರೆ ಆಮ್ಲೆಟ್ ಮಾಡಿದಾರಂತಪ್ಪ. ಇವ್ರ ಹತ್ರ ಹೊಸ ಹೊಸ ಟ್ರಿಕ್ಕನ್ನು ಕಲಿಬೇಕು. ಎಣ್ಣೆನ ಯೂಸ್ ಮಾಡೋದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ. ಅದೇ ಆರೋಗ್ಯ ಚೆನ್ನಾಗಿರಲ್ಲ, ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಆಯಿಲ್ ಹಾಕದೆ ಮಾಡ್ಕೊಬಂದಿದ್ದಾರೆ. ನಾನು ಫಸ್ಟ್ ನನ್ನ ಲೈಫಲ್ಲಿ ಆಯಿಲ್ ಹಾಕದೆ ಆಮ್ಲೆಟ್ ಮಾಡೋದಿಲ್ಲೇ ನೋಡಿದ್ದು. ಇನ್ನೂ ಏನೇನು ಕಲಿಸ್ತಾರೋ, ಇನ್ನೂ ಏನೇನು ಕಲಿಬೇಕು, ಇನ್ನೂ ಏನೇನು ನೋಡ್ತೀನೋ ಹೇಳ್ತಾ ಬರ್ತೀನಿ, ಕೇಳ್ತಾ ಬನ್ನಿ. ನಂದು ಊಟ ಆಯಿತು. ನಂದು ರೈಸು, ಸಾಂಬಾರು, ರಸಮ್ಮು. ಇಲ್ಲ, ನಿಮಗೆ ಇವಾಗ ಅವರು ಎಗ್ ರೈಸ್ ಮಾಡಿದ್ರಲ್ವ, ಅದು ಅಷ್ಟೊಂದು ಟೇಸ್ಟಾಗಿರಲ್ಲ. ಪಾಪ ಅವ್ರಿಗೆ ಬರೋದಿಲ್ಲ. ಆದ್ರೂ ನಾನು ಪ್ರೆಗ್ನೆಂಟ್ ಆಗಿರೋ ಕಾರಣ ನನಗೆ ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಅವ್ರು ಬಂದಿರೋ ರೀತಿಲೇ ಅವರು ಮಾಡ್ಕೊಂಡು ತಿಂತಾಯಿದ್ದಾರೆ. ರೈಸ್ ಕೂಡ ವಿಸಿಲ್ ಜಾಸ್ತಿ ಮಾಡಿಸ್ಬಿಟ್ಟಿದ್ದಾರೆ ಅನಿಸುತ್ತೆ, ಫುಲ್ ಮೆತ್ತಗಾಗ್ಬಿಟ್ಟಿದೆ. ಹಾಗೆ ಇದಕ್ಕೆ ಎಗ್ ರೈಸ್ಗೆ ಎಲ್ಲೋ ಪುಡಿ, ಅರ್ಶಿಣದ ಪುಡಿ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಏನೇನೋ ಮಾಡ್ಕೊಂಡು ತಿಂತಾಯಿದ್ದಾರೆ. ಅವರು ಕರೆಕ್ಟಾಗಿ ಅಡುಗೆ ಮಾಡೋಕ್ಕೆ ಅಷ್ಟು ನೀಟಾಗಿ ಬರಲ್ಲ. ಆದರೂ ಪರವಾಗಿಲ್ಲ, ಮಾಡಬೇಕು, ಹೆಲ್ಪ್ ಮಾಡಬೇಕು ಅನ್ನೋ ಗುಣ ಇದೆ ಅಲ್ವಾ, ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಅಷ್ಟೇ. ಇವತ್ತಿಗೆ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ಲಾಗ್ ನೋಡಿಬಿಟ್ಟು ಏನು ಅನಿಸ್ತು ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬಾಯ್ ಬಾಯ್.